ಏನ್ ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ಹೌದಮ್ಮ, ಹರಿ ವಜ್ರ ಆಗ್ದ ಅಂದ್ರೆ ಮನೆ ತುಂಬಾ ಸಮಸ್ಯೆಗಳಾಗುತ್ತೆ. ಮನೆ ಮುರಿದೋದ್ರೂ ಹೋಗ್ಬೋದು. ಅಯ್ಯಯ್ಯೋ, ಏನ್ ಹೇಳ್ತಾ ಇದ್ದೀರಾ? ಇವಾಗ ಏನ್ ಮಾಡೋದು? ನನ್ ಕೇಳಿದ್ರೆ ಅವನ ನಕ್ಷತ್ರಕ್ಕೆ ಬೆಳ್ಳಿ ಚೆನ್ನಾಗಿ ಬರುತ್ತೆ, ಅದನ್ನೇ ಕೊಡೋದು ಕೇಳಿ. ಹೇಗೂ ಇದೊಂದು ಸಂಪ್ರದಾಯ ಅಲ್ವಾ, ಅದಕ್ಕೆ ಕಡ್ಡಿ ಮಾಡೋದು ಬೇಡ. ಬೆಳ್ಳಿ ಆದ್ರೆ ಅವನಿಗೂ ಒಳ್ಳೇದು, ಈ ಮನೆಗೂ ಶ್ರೇಯಸ್ಸು. ನೋಡಿ, ಇದು ನಿಮಗೆ ಬಿಟ್ಟಿದ್ದು. ನಾನು ನಿಮ್ಮ ಕುಟುಂಬನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮುಂದೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಮುಂಚೆನೇ ಹೇಳ್ತಾ ಇದ್ದೀನಮ್ಮ. ಅಯ್ಯಯ್ಯೋ, ಈ ಮನೆಗೆ ಏನು ತೊಂದರೆ ಆಗದೆ ಇದ್ರೆ ಸಾಕು. ನೀವು ಹೇಳ್ದಂಗೆ ಆಗ್ಬಿಡ್ಲಿ ಶಾಸ್ತ್ರಿಗಳೇ. ನೋಡಿದ್ರ, ಸರಿಯಾದ ಸಮಯಕ್ಕೆ ದೇವ್ರು ಬಂದಂಗೆ ಬಂದ್ರಿ. ನನಗೆ ತುಂಬ ಸಮಾಧಾನ ಆಯಿತು. ನಾನು ಈ ವಿಚಾರನ ಈಗಲೇ ಹರಿಗೆ ತಿಳಿಸ್ತೀನಿ. ಸಂತೋಷ. ಅದನ್ನ ಹೇಳಕ್ಕೆ ಅಂತಲೇ ನಾನು ಇಲ್ಲಿವರೆಗೂ ಬಂದಿದ್ದು. ಸರಿ, ನಡಿ. ಅಳಿಯಂದ್ರ ಹತ್ರ ಏನೋ ಮಾತಾಡಬೇಕು ಅಂದ್ರಲ್ಲ, ಎಲ್ಲ ಮುಗೀತಾ? ಅದೆಲ್ಲ ಏನಿಲ್ಲ ಅತ್ತೆ. ಮದುವೆ ಆದ ಮಾರನೇ ದಿನ ಅಳಿಯನ ಉಪಚಾರಕ್ಕೆ ಅಂತ ಡೈಮಂಡ್ ರಿಂಗ್ ಕೊಡೋದು ನಿಮ್ಮ ಸಂಪ್ರದಾಯ ಅಲ್ವಾ? ಅದೆಲ್ಲ ಏನು ಬೇಡ, ಬರೀ ಬೆಳ್ಳಿ ಉಂಗ್ರ ಕೊಟ್ರೆ ಸಾಕು ಅನ್ನೋದು ಅಮ್ಮನ ಆಸೆ. ಅದನ್ನ ಹೇಳಕ್ ಇಲ್ಲಿವರೆಗೂ ಬಂದಿದ್ದಾರೆ. ಇದೇನು ಇದ್ದಕ್ಕಿದ್ದ ಹಾಗೆ? ಹೌದು ಬೀಗ್ರೆ, ನೀವೇನೋ ಅಳಿಯಂಗೆ ವಜ್ರದ ಉಂಗ್ರ ಕೊಡೋಣ ಅಂತ ಆಸೆ ಇಟ್ಕೊಂಡಿರ್ತೀರಾ. ಅದೆಲ್ಲ ಏನು ಬೇಡ, ಬೆಳ್ಳಿ ಉಂಗ್ರ ಕೊಡಿ ಸಾಕು. ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಕೋಕಿಲ, ರೂಮ್ನಲ್ಲಿ ಉಂಗ್ರ ಮತ್ತು ತಾಂಬೂಲ ಇಟ್ಟಿದ್ದೀನಿ, ಹೋಗಿ ತಗೊಂಬಮ್ಮ. ಸರಿ ಅಮ್ಮ. ನೀವು ದಿಢೀರಂತ ಬಂದಿದ್ದು ನೋಡಿ ಏನಾಯ್ತಪ್ಪ ಅಂತ ಗಾಬರಿ ಆಗೋಗಿತ್ತು. ನಮ್ಮಮ್ಮ ಹಾಗೆ ಅವಾಗ ಈ ತರ ಸರ್ಪ್ರೈಸ್ ಕೊಡ್ತಾನೆ ಇರ್ತಾರೆ. ತಗೊಳ್ಳಿ ಬಿಗ್ರೆ, ನೀವೇ ನಿಮ್ಮ ಕೈಯಾರ ಅಳಿಯಂದ್ರಿಗೆ ಈ ಉಂಗ್ರ ಹಾಕ್ಬಿಡಿ. ಲಕ್ಷ್ಮಿ, ಬಾಮ್ಮ ಇಲ್ಲಿ ತಗೋ, ನೀನೇ ಇದನ್ನ ಹರಿಗೆ ಹಾಕು. ಬಾರೋ ಮುಂದೆ. ಅಯ್ಯೋ ಅಕ್ಕ, ಇನ್ನು ಏನೇ ಓಲ್ಡ್ ಮಾಡೆಲ್ ತರ ಆಡ್ತೀಯಾ? ಹಿಂಗ್ ಉಂಗ್ರ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ? ಫುಲ್ ಫೀಲ್ ಅಲ್ಲಿ ಸ್ಮೈಲ್ ಮಾಡ್ತಾ ಮಂಡಿ ಊರಿ ಉಂಗ್ರ ಹಾಕ್ಬೇಕಪ್ಪ. ಕಮಾನ್ ಕಮಾನ್, ಬೇಗ ಬೇಗ ನೀಲ್ ಡೌನ್ ಮಾಡು. ಕೋಕಿಲ, ಅದೆಲ್ಲ ಏನು ಬೇಡಮ್ಮ. ಬೇಡ ಬೇಡ, ಮೊದಲು ನೀವು ಹೇಳಿ ಮೇಲೆ. ನನ್ನ ಹೆಂಡತಿ ಯಾವಾಗಿದ್ರೂ ನನ್ನ ಸರಿ ಸಮಾನ್ಗೆ ನಿಂತಿರ್ಬೇಕು. ಈ ಮಂಡಿಯವರದೆಲ್ಲ ಸರಿ ಹೋಗಲ್ಲ. ನೀವು ಹೀಗೆ ರಿಂಗ್ ಹಾಕಿ. ಓ, ಆಗ್ಬೋದು ಆಗ್ಬೋದು.